ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಲೇಖನ ಚಿಹ್ನೆಗಳು ಅನ್ನುವಂಥ ಚಾಪ್ಟರ್ ನಾವು ನೋಡ್ತಾ ಹೋಗ್ರಿ. ಆದ್ರೆ ಲೇಖನ ಚಿಹ್ನೆ ನಾವು ಎದಕ್ಕೆ ಬಳಸ್ತೀವಿ ಅಥವಾ ಅದರಿಂದ ನಮಗೆ ಯಾವ ಉಪಯೋಗ ಅನ್ನೋದನ್ನ ಮೊದಲು ನೋಡ್ರಿ. ಒಂದು ವಾಕ್ಯವು ಅರ್ಥಪೂರ್ಣವಾಗಿ ತಿಳಿಯಲು, ಒಂದು ವಾಕ್ಯ ಅರ್ಥಪೂರ್ಣವಾಗಿ ತಿಳಿಯಲು ಹಾಗೂ ಸ್ಪಷ್ಟವಾಗಿ ಅರ್ಥ ಆಗಲು ಬಳಸುವಂತ ಚಿಹ್ನೆಗಳನ್ನು ನಾವು ಲೇಖನ ಚಿಹ್ನೆಗಳನ್ನ ಕರಿತೀವಿ. ಇಲ್ಲೇ ನಾವು ದಿನನಿತ್ಯ ಹಲವಾರು ವಾಕ್ಯಗಳನ್ನ ಬಳಸ್ತೀವಿ, ಹಲವಾರು ವಾಕ್ಯಗಳನ್ನ ಹೇಳ್ತೇವೆ. ಆ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಬೇಕಂದ್ರೆ ಅಥವಾ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ ನಮ್ಗೆ ಒಂದಿಷ್ಟು ಚಿಹ್ನೆಗಳನ್ನ ಬಳಸ್ಬೇಕಾಗತ್ತೆ. ಎಲ್ಲ ವಾಕ್ಯಕ್ಕೆ ಒಂದು ಚಿಹ್ನೆ ಬಳಸಂಗಿಲ್ಲ. ನಾವು ಆಯಾ ಸಂದರ್ಭಕ್ಕೆ ತಕ್ಕಂಗೆ ಮಾಡ್ತೀವಿ, ಒಂದಷ್ಟು ಚಿಹ್ನೆಗಳನ್ನ ಬಳಸುವಂತ ಬರ್ತೇವೆ. ನಾವು ಯಾಕೆ ಬಳಸ್ತಪ್ಪ ಅಂದ್ರೆ ಆ ಬರೆದಿರುವಂಥ ವಾಕ್ಯ ಅಥವಾ ನಾವು ಓದುವಂಥ ವಾಕ್ಯ ನಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು. ಅದನ್ನ ಆಚರಣೆ ವ್ಯಕ್ತಪಡಿಸ್ತೈತೋ, ಆ ವಾಕ್ಯನ ಪೂರ್ಣ ಆಗೈತೋ ಅಥವಾ ಅದು ಪ್ರಶ್ನೆಯನ್ನು ಕೇಳ್ತೈತೆ ಅನ್ನೋದನ್ನ ಗೊತ್ತಾಗಬೇಕು. ಆ ರೀತಿ ಗೊತ್ತಾಗಬೇಕಂದ್ರೆ ನಾವೇನು ಬಳಸ್ಬೇಕಂದ್ರೆ ಆ ಲೇಖನ ಚಿಹ್ನೆಗಳು ಬಳಸ್ತಾ ಬರ್ಬೇಕು. ಎಲ್ಲಕ್ಕೂ ನಾವು ಒಂದು ಚಿಹ್ನೆ ಬಳಸಿದಪ್ಪ ಅಂದ್ರೆ ಅದು ವ್ಯತ್ಯಾಸ ಆಗಂಗಿಲ್ಲ, ಯಾವುದು ವ್ಯತ್ಯಾಸ ಕಂಡು ಬರಾಗಿಲ್ಲ. ಅದು ನಮ್ಗೆ ಏನಾಗಬೇಕು, ವ್ಯತ್ಯಾಸ ಕಂಡು ಬರ್ಬೇಕು. ಇದೇನು ಪ್ರಶ್ನಾರ್ಥಕ ವಾಕ್ಯ ಇತ್ತು ಅಥವಾ ಪೂರ್ಣ ವಾಕ್ಯ ಇತ್ತು ಅಥವಾ ಅರ್ಧ ವಿರಾಮಕ್ಕೆ ಸಂಬಂಧಪಟ್ಟಿರುವಂಥ ವಾಕ್ಯ ಇತ್ತು ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ನಾವು ಆ ರೀತಿ ನಮ್ಗೆ ತಪ್ಪು ಗ್ರಹಿಕೆ ಆಗಬಾರ್ದು ಅಥವಾ ನಮ್ಗೆ ತಪ್ಪು ಅರ್ಥ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತೀವಿ, ಆ ಲೇಖನ ಚಿಹ್ನೆಗಳನ್ನ ಬಳಸ್ತಾ ಬರ್ತೀವಿ. ನೋಡ್ರಿ, ಅದರಲ್ಲಿ ಮೊದಲು ಬರುವಂತಹ ಚಿಹ್ನೆ ಅಂದ್ರೆ ನಾವಿಲ್ಲಿ ಹಲವಾರು ಚಿಹ್ನೆಗಳನ್ನು ಬಳಸ್ತೀವಿ. ಅದರಲ್ಲಿ ಮೊದಲು ಬರುವಂತಹ ಚಿಹ್ನೆ ಪೂರ್ಣ ವಿರಾಮ. ನೋಡ್ರಿ, ಪೂರ್ಣ ವಿರಾಮ ಅಂದ್ರೆ ಪೂರ್ಣವಾಗಿರುವಂಥದ್ದು ಅಥವಾ ಕಂಪ್ಲೀಟ್ ಇರುವಂಥದ್ದು. ವಿರಾಮ ಅಂದ್ರೆ ನಿಲ್ಲುವುದಂತ, ಅಂದ್ರೆ ಒಂದು ವಾಕ್ಯ ಪೂರ್ತಿ ಆದಾಗ ಅದನ್ನ ನಾವು ಏನು ಮಾಡಬೇಕು, ನಿಲ್ಬೇಕಂತ. ಅದರ ಪೂರ್ಣ ವಿರಾಮದ ಒಂದು ಚಿಹ್ನೆ ಈ ಬಿಂದು ಅಂತ ಕರಿತೀವಿ ಅಥವಾ ಇದಕ್ಕೆ ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿಬೇಕು. ಆದ್ರೆ ಪೂರ್ಣ ವಿರಾಮ ಅಂದ್ರೆ ಏನು? ಒಂದು ವಾಕ್ಯವು ಪೂರ್ಣವಾಗಿ ಮುಗಿದಿದೆ ಎಂದು ತಿಳಿಸಲು ಬಳಸುವಂತ ಚಿಹ್ನೆಯನ್ನು ನಾವೇನು ಕರಿತೀವಿ, ಪೂರ್ಣ ವಿರಾಮ ಅಂತ ಕರಿತೀವಿ. ಒಂದು ವಾಕ್ಯವನ್ನು ಬಳಸ್ತೀವಿ, ನಾವು ದಿನನಿತ್ಯ ಏನ್ ಮಾಡ್ತೀವಿ, ಒಂದಿಷ್ಟು ವಾಕ್ಯಗಳನ್ನು ಬಳಸ್ತೀವಿ. ಆ ವಾಕ್ಯ ಕಂಪ್ಲೀಟ್ ಆಗೈತಿಲ್ಲ ಅಂತ ಗೊತ್ತಾಗಬೇಕಂದ್ರ ಅಥವಾ ಆ ವಾಕ್ಯ ಪೂರ್ಣವಾಗಿ ಮುಗಿದೈತಿ ಇಲ್ಲೋ ಅಂತೇಳಿ ಅಥವಾ ಒಂದು ಕೆಲಸವನ್ನು ಮಾಡ್ತಿರ್ತೀವಿ, ಆ ಕೆಲಸ ಪೂರ್ಣವಾಗಿ ಆಗೈತಿಲ್ಲ ಅಂತೇಳಿ ನಾವು ಗುರುತಿಸ್ಬೇಕಂದ್ರೆ ಅಲ್ಲಿ ಏನ್ ಬಳಸ್ಬೇಕಂದ್ರೆ ಈ ಚಿಹ್ನೆಯನ್ನು ಬಳಸ್ಬೇಕು. ಏನಾದ್ರೂ ಆ ಚಿಹ್ನೆಯಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ಆ ವಾಕ್ಯನು ಪೂರ್ಣವಾಗಿಲ್ಲ ಅಂತ ಅರ್ಥ. ಈ ಒಂದು ಚಿಹ್ನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಆ ವಾಕ್ಯ ಇನ್ನೂ ಪೂರ್ಣವಾಗಿ ಮುಗುದಿಲ್ಲ ಅಂತ ಅರ್ಥ. ಉದಾಹರಣೆ ನೋಡ್ರಿ, ರಾಮ ಆಟ ಆಡಿದನು ಅಥವಾ ರಾಮನು ಆಟ ಆಡಿದನು. ಆ ಆಟವನ್ನು ಆಲ್ರೆಡಿ ಏನ್ ಮಾಡನು, ಆಟ ಆಡಿ ಮುಖ್ಯ. ಯಾಕೆ ಮುಖ್ಯಪ್ಪ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆ ಐತಿ. ನೋಡ್ರಿ, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಕೊಟ್ಟು ಹೋದ್ರೆ ಆ ಆಟ ಕ್ರಿಯೆ ಏನಾಗಿತ್ತು, ಮುಗುದತ್ತಂತ. ಅಂದ್ರೆ ಯಾವ ರೀತಿ ಮುಗಿತಿ, ಪೂರ್ಣವಾಗಿ ಮುಗುದೈತಿ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್, ಗೀತಾ ಶಾಲೆಗೆ ಹೋದಳು. ಶಾಲೆಗೆ ಹೋಗುವಂತ ಒಂದು ಕ್ರಿಯೆ ಏನಾಗೈತಿ, ಪೂರ್ಣವಾಗಿ ಮುಗಿದೋಗೈತಿ, ಆಲ್ರೆಡಿ ಮುಗಿದೈತಿ. ಅವಳು ಶಾಲೆಗೆ ಹೋಗುವಂತ ಒಂದು ಕ್ರಿಯೆ ಏನಾಗೈತಿ, ಆಲ್ರೆಡಿ ಮುಗಿದೋಗೈತಿ. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಒಂದು ಕೆಲಸ ಮುಗಿತಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ಬೇಕು. ನೆಕ್ಸ್ಟ್, ಅಮ್ಮ ಅಡುಗೆ ಮಾಡಿದರು. ಅಡುಗೆ ಮಾಡುವಂತ ಕ್ರಿಯೆ ಏನಾಗೈತಿ, ಪೂರ್ಣವಾಗಿ ಮುಗಿದೋಗೈತಿ. ಅಡುಗೆ ಮಾಡುವಂತ ಒಂದು ಕ್ರಿಯೆ ಪೂರ್ಣವಾಗಿ ಮುಗಿದೈತಂತ ಮಾಡಿ ಮುಕ್ಷಾರ ಮಾಡತಾರ. ಅವ್ರ ಆ ಅಡುಗೆಯನ್ನ ಮಾಡಿ ಮುಗಿಸ್ತಾರೆ. ಅದಕ್ಕೆ ಮುಕ್ಷಾರ ಅಂತ ಏನ್ ಮಾಡ್ತಾನೋ ಒಂದು ಪೂರ್ಣ ವಿರಾಮನ್ನ ಕೊಡ್ತೇವೆ. ಅಕಸ್ಮಾತ್ ಅವ್ರು ಇನ್ನೂ ಅಡುಗೆ ಮಾಡಿಲ್ಲ, ಅದು ಮಾಡ್ತಾ ಇದಾರೆ ಅಂದ್ರೆ ಈ ಚಿಹ್ನೆ ಬಳಸಂಗಿಲ್ಲ. ಅವರು ಅಡುಗೆನ ಮಾಡಿ ಮುಗಿಸಿದಾಗ ಮಾತ್ರ ಏನ್ ಮಾಡ್ತೀವಿ, ಈ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೇವೆ. ನೆಕ್ಸ್ಟ್, ಆಕಳು ಹುಲ್ಲು ತಿಂದಿತ್ತು. ತಿಂತಾ ಇದೆ ಅಂದ್ರೆ ಪೂರ್ಣ ವಿರಾಮ ಬಳಸಂಗಿಲ್ಲ. ಆಕಳ ಹುಲ್ಲನ್ನ ತಿಂತಾ ಇದೆ ಅಂದ್ರೆ ಪೂರ್ಣವಾಗಿ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ತಿಂದು ಮುಗಿಸಿಲ್ಲ. ಅದು ಪೂರ್ಣವಾಗಿ ಯಾವಾಗ ತಿಂದು ಮುಗಿಸುತ್ತಲ್ಲ ಅವಾಗ ಮಾತ್ರ ನಾವು ಈ ಪೂರ್ಣ ವಿರಾಮನ ಬಳಸ್ಬೇಕು. ಗೀತಾ ಶಾಲೆಗೆ ಹೋಗುತ್ತಿದ್ದಾಳೆ, ಇನ್ನು ಹೋಗಿ ಮುಟ್ಟಿಲ್ಲ, ಇನ್ನೂ ಕ್ರಿಯೆ ಇನ್ನೂ ಮುಗಿದಿಲ್ಲ. ಹೋಗುತ್ತಿದ್ದಾಳೆ ಅಂದ್ರೆ ಇದನ್ನು ಬಳಸಂಗಿಲ್ಲ. ಯಾವಾಗ ಬಳಸ್ತಪ್ಪ ಅಂದ್ರೆ ಅವ್ರು ಹೋಗಿ ಶಾಲೆಗೆ ಮುಟ್ಟಿದಾಗ ಮಾತ್ರ ಪೂರ್ಣ ವಿರಾಮನ ಬಳಸ್ತೇವೆ. ನೆಕ್ಸ್ಟ್, ರಾಮ ಆಟ ಆಡಿದನು. ರಾಮ ಆಟ ಆಡುತ್ತಿದ್ದಾನೆ ಅಂತ ಇನ್ನೂ ಬಳಸಂಗಿಲ್ಲ, ಯಾಕಂದ್ರೆ ಆಟ ಆಡ್ತಿರ್ತಾನ. ಆ ಕೆಲಸ ಇನ್ನೂ ಪೂರ್ಣವಾಗಿ ಮುಗಿದಂಗಿಲ್ಲ. ಯಾವಾಗ ಆ ಆಟ ಮುಗಿದಿರ್ತಲ್ಲ ಅವಾಗ ಮಾತ್ರ ಪೂರ್ಣ ವಿರಾಮನ ಬಳಸ್ಬೇಕು. ಐತಿ, ಒಂದು ವಾಕ್ಯ ಪೂರ್ಣವಾದಾಗ ಮಾತ್ರ ನಾವೇನ್ ಮಾಡ್ತೀವಿ, ಈ ಪೂರ್ಣ ವಿರಾಮನ ಬಳಸ್ತೇವೆ. ನೆನಪಿಟ್ಟಲ್ಲಿ, ಒಂದು ವಾಕ್ಯ ಪೂರ್ಣವಾಗಿ ಮುಗಿದಿರ್ಬೇಕು ಅಂದಾಗ ಮಾತ್ರ ಈ ಒಂದು ಪೂರ್ಣ ವಿರಾಮನ ಬಳಸ್ತೀವಿ. ಇದ್ರ ಚಿಹ್ನೆ ಇದೆ, ಎಕ್ಸಾಮ್ ಕೇಳ್ತಾ ನೋಡ್ರಿ. ಇನ್ನ ಎರಡನೇ ಒಂದು ವಿರಾಮ ಚಿಹ್ನೆ, ಎರಡನೇ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ. ಅದು ಅರ್ಧ ವಿರಾಮ ಚಿಹ್ನೆ. ಪೋಸ್ ಮಾಡು, ಪೋಸ್ ಮಾಡು. ಯಾರು ನೋಡ್ರಿ, ಅರ್ಧ ವಿರಾಮ ಚಿಹ್ನೆ. ಅದರ ಚಿಹ್ನೆ ಇರ್ತೈತೆ ನೋಡ್ರಿ, ಮ್ಯಾಗ ಪೂರ್ಣ ವಿರಾಮ, ತಳಗ ಅಲ್ಪ ವಿರಾಮ. ಇವನ್ನೆರಡು ಕೂಡಿಸಿ ನಾವ್ ಹೇಳ್ತೀವಿ ಅರ್ಧ ವಿರಾಮ ಚಿಹ್ನೆ ಅಂತ. ಅಂದ್ರ ಅರ್ಧ ಅದಿಟ್ರಿ, ಒಂದು ಪೂರ್ಣದೊಳಗ ಒಂದು ಅರ್ಧ ಅಂತ. ವಿರಾಮ ಅಂದ್ರೆ ನಿಲ್ಲುವುದು, ಸ್ವಲ್ಪ ಸ್ವಲ್ಪ ನಿಲ್ಲುದಂತ. ಪೂರ್ಣವಾಗಿ ನಿಲ್ಲಂಗಿಲ್ಲ, ಸ್ವಲ್ಪ ಸ್ವಲ್ಪ ನಿಲ್ಲುದು. ಇದನ್ನು ಪೂರ್ಣವಾಗಿ ನಿಂತ್ಬಿಡುದಂತ, ಇದು ಸ್ವಲ್ಪ ಸ್ವಲ್ಪ ನಿಂತ್ಕೋದಂತ. ಒಂದು ವಾಕ್ಯದಲ್ಲಿ ಇನ್ನು ಉಪವಾಕ್ಯಗಳನ್ನ ಬರೆಯುವಾಗ ಅಥವಾ ಸೇರಿಸುವಾಗ ಬಳಸುವಂತ ಚಿಹ್ನೆ ನಾವು ಕರಿತೀವಿ ಅರ್ಧ ವಿರಾಮ ಚಿಹ್ನೆ ಅಂತ ಕರಿತೀವಿ. ಒಂದು ಪೂರ್ಣವಾದಂತ ವಾಕ್ಯ ಇರುತ್ತೆ, ಆ ವಾಕ್ಯದೊಳಗ ಮತ್ತೊಂದಿಷ್ಟು ಉಪವಾಕ್ಯಗಳು ಬರ್ತಾವ. ಒಂದು ವಾಕ್ಯ ಇರುತ್ತೆ, ಆ ವಾಕ್ಯದೊಳಗ ಇನ್ನೊಂದಿಷ್ಟು ಉಪವಾಕ್ಯಗಳು ಏನಾದ್ರು ಬಂದಿದ್ವು ಅಂದ್ರೆ ಆ ವಾಕ್ಯಗಳನ್ನ ನಾವು ತಿಳಿಸಾಕ ಅಥವಾ ಸೂಚಿಸಕ್ಕೆ ಏನ್ ಮಾಡ್ತೀವಿ, ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೇವೆ. ಒಂದು ಪೂರ್ಣ ವಾಕ್ಯ ಇರುತ್ತೆ, ಪೂರ್ಣ ವಾಕ್ಯ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗ,
ಇಲ್ಲಿ ಏನಿರುತ್ತೆ ಪೂರ್ಣ ವಿರಾಮ ಇರುತ್ತೆ. ಆ ಪೂರ್ಣ ವಿರಾಮ ಇರುವಂಥ ವಾಕ್ಯದೊಳಗಿನ ಮತ್ತೊಂದಿಷ್ಟು 1 ಅಥವಾ 2 ವಾಕ್ಯಗಳು ಇರ್ತಾವೆ, ಸೇರ್ಕೊಂಡಿರ್ತಾವೆ. ಆ ವಾಕ್ಯಗಳನ್ನ ಸೂಚಿಸ್ಬೇಕಂತ ಏನ್ ಮಾಡಿರ್ತೀವಿ, ಈ ಅರ್ಧ ವಿರಾಮ ಚಿಹ್ನೆ ಬಳಸ್ತೇವೆ. ಇದೇನಾದ್ರೂ ನಾವು ಸೇರಿಸಲಿಲ್ಲ ಅಂದ್ರೆ ಅದು ವಾಕ್ಯ ಅನ್ಸೋಂಗಿಲ್ಲ, ಬೇರೆ ಬೇರೆ ವಾಕ್ಯ ಅನ್ಸ್ಕೊಂಡಿರ್ತದೆ. ಅದಕ್ಕೆ ಆ ಒಂದು ಪೂರ್ವ ವಾಕ್ಯದೊಳಗ ಇನ್ನೊಂದಿಷ್ಟು ವಾಕ್ಯಗಳು ಸೇರ್ಕೊಂಡಾಗ ನಾವೇನ್ ಮಾಡ್ತೀವಿ, ಅರ್ಧ ವಿರಾಮ ಚಿಹ್ನೆನ ಬಳಸ್ತೇವೆ. ಎಕ್ಸಾಂಪಲ್ ನೋಡ್ರಿ, ರಾಮನು ಶಾಲೆಗೆ ಹೋದನು ಆದರೆ ಪ್ರಾರ್ಥನೆ ಮುಗಿದಿತ್ತು. ಇಲ್ಲೇ ಒಂದು ವಾಕ್ಯ ಐತಿ, ಒಂದು ವಾಕ್ಯ ಐತಿ, 2 ವಾಕ್ಯ ಒಂದೈತಿಲ್ಲ, ಇದ್ರಾಗ 2 ವಾಕ್ಯ ಬರ್ತಾವಂತ. ಏನು, ರಾಮನು ಶಾಲೆಗೆ ಹೋದನು ಒಂದು ವಾಕ್ಯ ಮುಗಿತೆ, ಮುಗಿದಿಲ್ಲ, ಯಾಕಂದ್ರೆ ಶಾಲೆಗೆ ಹೋಗ್ಯಾನ. ಆದರೆ ಮತ್ತೆ ನೋಡಿ ಇನ್ನೊಂದು ವಾಕ್ಯ ಸೇರ್ಕೊಂತದ, ಆದರೆ ಅಷ್ಟೊತ್ತಿಗೆ ಪ್ರಾರ್ಥನೆ ಮುಗಿದಿತ್ತು. ಪ್ರಾರ್ಥನೆ ಮುಗಿದಿತ್ತು ಅನ್ನೋದು ಒಂದು ವಾಕ್ಯ ಕತಿ, ಮತ್ತೆ ರಾಮನು ಶಾಲೆಗೆ ಹೋದನು ಅನ್ನುವಂಥದ್ದು ಒಂದು ವಾಕ್ಯ. ಈ 2 ವಾಕ್ಯ ಸೇರ್ಕೊಂಡ್ರೆ ಏನಾಗೈತಿ, ಒಂದು ವಾಕ್ಯ ಆಗೈತಿ. ಹೌದಾ? ಈ ಒಂದು ವಾಕ್ಯದೊಳಗ 2 ವಾಕ್ಯಗಳು ಬರುವಂತ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಬಳಸ್ತೇವೆ. ಐತಿ ಒಂದು ವಾಕ್ಯನ ಐತಿ, ಈ ವಾಕ್ಯದೊಳಗೆ ಮತ್ತೊಂದು 2 ವಾಕ್ಯಗಳು ನೋಡ್ತಾವ ನಾವು. ನೆಕ್ಸ್ಟ್, ಆ ದಿನ ಮಳೆ ಬಂದಿತ್ತು, ಒಂದು ವಾಕ್ಯ ಮುಗಿತೆ. ನಂತರ ಆದ್ದರಿಂದ ಆಟ ನಡೆಯಲಿಲ್ಲ, 2ನೇ ವಾಕ್ಯ. ಇದು ನಿರಾಸೆ ಉಂಟು ಮಾಡಿತ್ತು, 3ನೇ ವಾಕ್ಯ. ನೋಡ್ರಿ, ಆ ದಿನ ಮಳೆ ಬಂದಿತ್ತು, ಆದ್ದರಿಂದ ಆಟ ನಡೆಯಲಿಲ್ಲ, ಇದು ನಿರಾಸೆ ಉಂಟು ಮಾಡಿತ್ತು. ಇದು ಪೂರ್ಣವಾಗಿ ಒಂದು ವಾಕ್ಯ ಐತಿ, ಇಡೀ ವಾಕ್ಯ ಒಂದೇ ಇದೆ. ಈ ಒಂದು ವಾಕ್ಯದೊಳಗೆ ಏನ್ ಮಾಡ್ಯಾರ, ಮತ್ತೆ 3 ವಾಕ್ಯಗಳನ್ನ ಸೇರ್ಸಾರ. ಅದಕ್ಕಾಗಿ ನಾವಲ್ಲಿ ಏನ್ ಮಾಡ್ತೀವಿ, ಈ ಅರ್ಧ ವಿರಾಮ ಚಿಹ್ನೆ ಬಳಸ್ತೀವಿ. ತಿತಿ, ನಾನು ಊರಿಗೆ ಹೋದೆ, ನಾನು ಬಸ್ ಸ್ಟಾಪಿಗೆ ಹೋದೆ, ಆದರೆ ಬಸ್ಸು ಬರಲಿಲ್ಲ, ನಾನು ನಿರಾಸೆಯಾದೆ. ಇದು ಕೂಡ ಏನಾಗತ್ತಿ, ಅರ್ಧ ವಿರಾಮ ಚಿಹ್ನೆ ಸಂಬಂಧಪಟ್ಟಿರುವಂತ ವಾಕ್ಯ. ನಾನು ಬಸ್ ಸ್ಟಾಪ್ಗೆ ಹೋದೆ, ಒಂದು ವಾಕ್ಯ. ಬಸ್ ಬರಲಿಲ್ಲ, 2 ವಾಕ್ಯ. ನಾನು ನಿರಾಸೆಯಿಂದ ಮನೆಗೆ ಬಂದೆ, ಎಷ್ಟೊಂದು ಬಸ್ಸು, 3 ವಾಕ್ಯ. ನೆಕ್ಸ್ಟ್, ಅಮ್ಮನು ಊರಿನಿಂದ ಬಂದರು, ಒಂದು ವಾಕ್ಯ. ಅವರು ಏನೂ ತರಲಿಲ್ಲ, 2 ವಾಕ್ಯ. ನನಗೆ ತುಂಬಾ ಬೇಸರವಾಯಿತು, 3 ವಾಕ್ಯ. ಈ ರೀತಿ ಅದೆಲ್ಲ ಒಂದೇ ವಾಕ್ಯ. ಅದ್ರ ಮತ್ತೆ ಏನ್ ಮಾಡ್ತಪ್ಪ ಅಂದ್ರೆ ಹಲವಾರು ವಾಕ್ಯಗಳನ್ನ ಸೇರಿಸ್ತಾ ಹೋಗ್ತೀವಿ. ಆ ರೀತಿ ಸೇರಿಸೋದಕ್ಕಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಅರ್ಧ ವಿರಾಮ ಚಿಹ್ನೆನ ಬಳಸ್ತೀವಿ. ರೀತಿ ಒಂದು ವಾಕ್ಯ ಪೂರ್ಣ ಆದಾಗ ಈ ಚಿಹ್ನೆ ಬಳಸ್ತೀವಿ. ಒಂದು ವಾಕ್ಯದೊಳಗ ಇನ್ನು ಹಲವಾರು ವಾಕ್ಯಗಳು ಸೇರ್ಪಡೆಗೊಂಡಾಗ ಈ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಓಕೆ, ನಾಳೆ ಕ್ಲಾಸ್ನಾಗ ಮುಂದಿನ ಚಿಹ್ನೆಗಳನ್ನ ಅಥವಾ ಪ್ರಶ್ನಾರ್ಥಕ ಆಗಿರ್ಬೋದು, ಆಶ್ಚರ್ಯ ಸೂಚಕ ಆಗಿರ್ಬೋದು, ಮತ್ತೆ ಅರ್ಧ ವಿರಾಮ ಚಿಹ್ನೆ ಆಗಿರ್ಬೋದು, ಇದ್ರ ಬಗ್ಗೆ ನಾನು ನಾಳೆ ಕ್ಲಾಸ್ನಾಗ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲಾ ವಿದ್ಯಾರ್ಥಿಗಳ ಇದನ್ನ ನೀಟಾಗಿ ನೋಡ್ಕೋಬೇಕು. ನಿಮ್ಗೆ ಏನಾದ್ರೂ ನೋಟ್ಸ್ ಬೇಕಪ್ಪ ಅಂದ್ರೆ ವಿಡಿಯೋ ನೋಡುತ್ತಿರುವಂತ ವಿದ್ಯಾರ್ಥಿಗಳು, ಕ್ಲಾಸ್ ಅದ ವಿಡಿಯೋ ನೋಡುತ್ತಿರುವಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಇದನ್ನ ನೀಟಾಗಿ ನೋಟ್ಸ್ ಮಾಡ್ಕೋರಿ. ನಿಮ್ಗೆ ನಾಳೆ ಮುರಾರ್ಜಿ ಎಕ್ಸಾಮ್ ಯೂಸ್ ಆಗತ್ತೆ, ಆದರ್ಶಕ್ಕ, ಆಳ್ವಾಸಕ್ಕ, ಮತ್ತೆ ಬೇರೆ ಬೇರೆ ಎಕ್ಸಾಮ್ ಏನಾಗತ್ತಪ್ಪ ಅಂದ್ರೆ ಯೂಸ್ ಆಗತ್ತೆ. ಅಂದ್ರೆ ಕೋಚಿಂಗ್ ಪಡೆಯುವಂತ ವಿದ್ಯಾರ್ಥಿಗಳು ಅಷ್ಟಲ್ದ 6ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇದು ಯೂಸ್ ಆಗತ್ತೆ. ಅದಕ್ಕೆ ನೀಟಾಗಿ ಒಂದು ನೋಟ್ಸ್ ಮಾಡ್ಕೋರಿ, ದಿನ ಅದನ್ನ ಓದ್ತಾ ಹೋಗ್ರಿ. ಓಕೆ, ನಾಳೆ ಕ್ಲಾಸ್ನಾಗ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ನಮ್ಮ ಚಾನಲ್ ಏನ್ ಮಾಡ್ಬೇಕು, ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಏನು ಕಮೆಂಟ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿ.